ರಿಪಬ್ಲಿಕ್ ಕನ್ನಡ ಮಹಾ ಸಮಿಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ನಿಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು? ಬೆಳಿಗ್ಗೆ 9 ಗಂಟೆಗೆ ಸಮಿಟ್ನ ಅದ್ಧೂರಿ ಉದ್ಘಾಟನೆ. ಇಂದು ಇಡೀ ದಿನ ಕನಸಿನ ಕರ್ನಾಟಕದ ಚರ್ಚೆ ಕೂಡ ನಡೆಸಲಾಗುತ್ತೆ. ಹಾಗಾದ್ರೆ ಯಾರ ಜೊತೆ? ಕರುನಾಡಿನ ದಿಗ್ಗಜ ನಾಯಕರ ಸಮಾಗಮ ಇದು. ಕರ್ನಾಟಕದ ಮುಂದಿನ ದಿಕ್ಸೂಚಿ ಬಗ್ಗೆ ದಿಗ್ಗಜರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ನಮ್ಮ ನಾಡು, ಅದು ಕೂಡ ನಮ್ಮ ಹೆಮ್ಮೆಯ ಕರುನಾಡು. ಕರುನಾಡಿನ ಸುಭದ್ರತೆಗಾಗಿ ಘಟಾನುಘಟಿಗಳ ಸಲಹೆ ಸೂಚನೆಯನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಅವರಿಗೂ ಕೂಡ ಸಲಹೆ ಸೂಚನೆಗಳನ್ನ ನೀಡಲಾಗುತ್ತೆ. ಯಾವ ರೀತಿಯಾಗಿ ಸಿದ್ಧತೆ ಕೂಡ ಗೊಂಡಿರುವಂಥದ್ದು ಸ್ಟೇಜ್ ನೀವು ಕೂಡ ಗಮನಿಸ್ತಾ ಇರ್ಬೋದು. ಈಗಾಗಲೇ ಸಕಲ ರೀತಿಯಲ್ಲಿ ಸಿದ್ಧತೆಗೊಂಡಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಸಮ್ಮಿಟ್ ಆರಂಭ ಆಗುತ್ತೆ. ನಮ್ಮ ಈ ಕನಸಿನ ಕರ್ನಾಟಕ ಹೇಗಿರಬೇಕು? ಯುವ ಜನತೆ ಯಾವ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಯಾವ ರೀತಿಯಾಗಿರಬೇಕು? ರಾಜಕಾರಣಿಗಳ ಕೊಡುಗೆ ಯಾವ ರೀತಿಯಾಗಿರಬೇಕು? ನೆಲ, ಜಲ, ಭಾಷೆ ವಿಚಾರ ಬಂದಾಗ ಯಾವ ರೀತಿಯಾಗಿ ಸ್ಪಂದನೆ ವ್ಯಕ್ತವಾಗಬೇಕು ನಮ್ಮ ರಾಜಕಾರಣಿಗಳದ್ದು? ಜೊತೆಗೆ ನಮ್ಮ ರಾಜ್ಯದಲ್ಲಿರುವಂಥ ಯುವ ಜನತೆ ಯಾವ ರೀತಿಯಾಗಿ ಉತ್ತೇಜನ ಕೊಡಬೇಕಾಗತ್ತೆ? ಉದ್ಯೋಗದಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮ್ಮಿಟ್ನಲ್ಲಿ ಎಲ್ಲ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಒಂದ್ ಕಡೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್. ಕಾರಣ ಇಷ್ಟೇ, ಸಿದ್ದರಾಮಯ್ಯ ವಿರುದ್ಧ ಹಿಂದೆ ಬೀಳುತ್ತಾ ಹಾಗಾದ್ರೆ FIR. ಕರುನಾಡಿನ ಚಿತ್ರ ಮೈಸೂರು ಲೋಕಾಯುಕ್ತದತ್ತ. ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲು. ಕೋರ್ಟ್ ಆದೇಶ ಪ್ರತಿ ಪಡೆದಿದ್ದಾರೆ ಲೋಕಾಯುಕ್ತ SP. ನಿನ್ನೆ ರಾತ್ರಿಯೇ ಮೈಸೂರಿಗೆ ಬಂದಿದ್ದಾರೆ ಉದೇಶ್. ಬೆಳಿಗ್ಗೆ 10:30 ಬಳಿಕ DIR ದಾಖಲು ಪ್ರಕ್ರಿಯೆ ಕೂಡ ನಡೆಸಲಾಗುತ್ತೆ. ಸಿದ್ದರಾಮಯ್ಯ ಹಾಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಹಾಗೆ ಭಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜು ಸೇರಿ ಇತರರ ಮೇಲೆ ಕೂಡ ದೂರು ದಾಖಲು. ನೋಡಿ ಉದೇಶ್ ಅವರು ನೀವು ಕೂಡ ನೋಡ್ತಾ ಇರ್ಬೋದು. ಇವರು ಲೋಕಾಯುಕ್ತ SP. ಈಗ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರು ಆಯಿತು. ಹಾಗಾದ್ರೆ ಮುಂದೇನು, ವಾಟ್ ನೆಕ್ಸ್ಟ್ ಎನ್ನುವಂಥದ್ದು ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಈಗ ತಲ್ಲಣ ಮೂಡಿಸಿದೆ. ಸಿದ್ದರಾಮಯ್ಯನವರು ಮುಂದಿನ ಭವಿಷ್ಯ ಏನಾಗಬಹುದು? CM ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಥವಾ ನೈತಿಕ ಹೊಣೆ ಹೊತ್ತು ಈ ಒಂದು ತನಿಖೆಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋಂಥದ್ದು ಕೂಡ ಈಗ ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಇವತ್ತು FIR ಕೂಡ ದಾಖಲಾಗ್ತಾ ಇರುವಂಥದ್ದು CM ಸಿದ್ದರಾಮಯ್ಯನವರ ವಿರುದ್ಧ, ಅದು ಕೂಡ ನಾಡದೊರೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಾಟ್ ನೆಕ್ಸ್ಟ್ ಅಂತ? ಲಿಕೇಶ್, ಈಗಾಗಲೇ ಇದು ಮೂಡ ವಿಚಾರದಲ್ಲಿ ಅಲ್ಲೂ ಕೂಡ CM ಪತ್ನಿ ಪಡೆದಿರುವಂತಹ 14 ಸೈಟ್ಗಳ ವಿಚಾರವಾಗಿ ಈಗಾಗಲೇ ಏನು ಹೈಕೋರ್ಟ್ ನಲ್ಲೂ ಕೂಡ ಅವರ ವಿರುದ್ಧವಾಗಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಅನುಮತಿಯನ್ನ ಕೊಟ್ಟಿದೆ. ಈಗಾಗಲೇ ಅದರ ಜೊತೆಗೆ 2 ದಿನಗಳ ಹಿಂದೆ ಕೊಟ್ಟ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಈಗಾಗಲೇ ಅವರ ವಿರುದ್ಧ FIR ದಾಖಲು ಮಾಡಬೇಕು, ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಆಗಿದೆ. ನಿನ್ನೆ ಇಡೀ ದಿನ ಒಂದು ರೀತಿಯಲ್ಲಿ ಭಾರಿ ಹೈಡ್ರಾಮಕ್ಕೆ ಮೈಸೂರು ಲೋಕಾಯುಕ್ತ ಕಚೇರಿ ಸಾಕ್ಷಿ ಆಗಿತ್ತು. ಬಹಳ ಪ್ರಮುಖವಾಗಿ ಅವರ ವಿರುದ್ಧ ನೆನ್ನೆಲೆ FIR ದಾಖಲಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಸರ್ಟಿಫೈಡ್ ಕಾಪಿ ಬರಬೇಕು ಅಂತ ಹೇಳಿ ಒಂದಷ್ಟು ಏನು ಬೆಳಿಗ್ಗೆ ಲೋಕಾಯುಕ್ತ SP ಕಚೇರಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಅನ್ನ ಬೆಂಗಳೂರಿಗೆ ಕಳಿಸಿ ಆ ಒಂದು ಕಾಪಿ ತರ್ಸಕ್ಕೆ ಮುಂದಾಗ್ತಾರೆ. ಆದ್ರೆ ನ್ಯಾಯಮೂರ್ತಿಗಳು ಇನ್ವೆಸ್ಟಿಗೇಷನ್ ಆಫೀಸರೇ ಬರಬೇಕು ಅಂತ ಹೇಳಿ ಅವರೆಲ್ಲ ಮತ್ತೆ ಏನು ಲೋಕಾಯುಕ್ತ SP ಆಗಿರುವಂತಹ TJ ಉದೇಶ್ ಅವರು ಬೆಂಗಳೂರಿಗೆ ತೆರಳಿ ರಾತ್ರಿ ಸುಮಾರು 10 ಗಂಟೆ ಸುಮಾರಿಗೆ ಅವರು ಮೈಸೂರಿಗೆ ಏನು ಸರ್ಟಿಫೈಡ್ ಕಾಪಿ ತಗೊಂಡು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆ ನಂತರದಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ಒಂದು FIR ದಾಖಲಾಗುವಂತಹ ಸಾಧ್ಯತೆ ಇರುವಂತದ್ದು. ಇಲ್ಲೂ ಈಗಾಗಲೇ ಏನು ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಲ್ಲಿ ಬರುವಂತಹ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಮೂಡ ಟೆನ್ಷನ್ ನಡುವೆ ತವರಲ್ಲಿ CM ರೌಂಡ್ಸ್ ಹೊಡಿತಾ ಇದ್ದಾರೆ. ಇಂದಿನಿಂದ 3 ದಿನ CM ಮೈಸೂರು ಪ್ರವಾಸ ಕೂಡ ಕೈಗೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಪ್ರವಾಸೋದ್ಯಮ ಇಲಾಖೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅರಮನೆ ಆವರಣದಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದು. ಬಳಿಕ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಕೂಡ CM ಸಿದ್ದರಾಮಯ್ಯ ಭಾಗಿಯಾಗ್ತಾ ಇದ್ದಾರೆ. ಶನಿವಾರ ಗ್ಯಾರಂಟಿ ಯೋಜನೆಗಳ ಪುಸ್ತಕ ರಿಲೀಸ್ ಆಗುತ್ತೆ. ಭಾನುವಾರ ವಿವಿಧ ಕಾಮಗಾರಿಗಳಿಗೆ CM ಸಿದ್ದರಾಮಯ್ಯ ಶಂಕುಸ್ಥಾಪನೆ ಕೂಡ ನೆರವೇರಿಸಲಿದ್ದಾರೆ. ನೋಡಿ, ಇದರ ನಡುವೆ ಕೂಡ CM ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ನಿಗಿ
ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇಂದು ಕೂಡ ಪ್ರತಿಭಟನೆ ನಡೆಸಲಾಗುತ್ತೆ. ಮೈಸೂರಿನಲ್ಲಿ ಹೆಚ್ಚಾದ ಬಿಜೆಪಿಯ ಪ್ರತಿಭಟನೆ ಕಿಚ್ಚು ಇದು. ಪ್ರಗತಿ ಪರಿಶೀಲನಾ ಸಭೆ ಮುತ್ತಿಗೆಗೆ ಬಿಜೆಪಿ ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಮೈಸೂರು ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆಗೆ ಎಲ್ಲ ರೀತಿಯಾದಂತಹ ತಯಾರಿ ಕೂಡ ಮಾಡಲಾಗ್ತಾ ಇದೆ. ಜಿಲ್ಲಾ ಪಂಚಾಯತ್ ಕಚೇರಿ ಮುತ್ತಿಗೆಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ತನಿಖೆಗೆ ಪೂರ್ಣವಾಗಿ ಸ್ಪಂದನೆಯನ್ನು ವ್ಯಕ್ತಪಡಿಸಲಾಗುತ್ತೆ. ಈ ಹಿನ್ನೆಲೆ ಅವರು ರಾಜೀನಾಮೆ ಕೊಡಬೇಕು ಎನ್ನುವಂಥದ್ದು ಬಿಜೆಪಿಯವರ ಆಗ್ರಹ. ಈ ಹಿನ್ನೆಲೆ ಸಿದ್ದರಾಮಯ್ಯನವರ ವಿರುದ್ಧ ಈಗ ಕೇಸರಿ ಪಡೆ ನಿಗಿ ಕೆಂಡವಾಗಿದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇಂದು ಕೂಡ ಪ್ರೊಟೆಸ್ಟ್ ಅನ್ನು ನಡೆಸಲಾಗುತ್ತೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ತವರೂರು ಮೈಸೂರಿನಲ್ಲಿ ಈಗ ಪ್ರತಿಭಟನೆ ಕಿಚ್ಚು ಜೋರಾಗ್ತಾ ಇದೆ. ಪ್ರಗತಿ ಪರಿಶೀಲನಾ ಸಭೆಗೆ ಮುತ್ತಿಗೆಗೂ ಕೂಡ ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಮೈಸೂರು ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆಗೆ ಎಲ್ಲ ರೀತಿಯಾದಂತಹ ತಯಾರಿ ಕೂಡ ನಡೀತಾ ಇದೆ. ಇದರ ನಡುವೆ ಜಿಲ್ಲಾ ಪಂಚಾಯತ್ ಕಚೇರಿ ಮುತ್ತಿಗೆಗೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಈಗಾಗಲೇ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ವಿನೋದ್. ಈಗಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ FIR, ಇನ್ನೊಂದ್ ಕಡೆಯಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ. ಏನಾಗ್ತಾ ಇದೆ ಮೈಸೂರಲ್ಲಿ? ಇವತ್ತಿನಿಂದ 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರು ಪ್ರವಾಸ ಹಮ್ಮಿಕೊಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರು ಮೈಸೂರಿಗೆ ಬರ್ತಾ ಇರುವಂತಹ ಸಮಯದಲ್ಲೇ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಇವತ್ತು FIR ದಾಖಲಾಗುವಂತಹ ಸಾಧ್ಯತೆ ಇದೆ. ಇವತ್ತಿನಿಂದ 3 ದಿನಗಳ ಕಾಲ ಮೈಸೂರಲ್ಲೇ ಹಲವು ಕಾರ್ಯಕ್ರಮಗಳಲ್ಲಿ ಸಿಎಂ ಅವರು ಭಾಗಿಯಾಗ್ತಾರೆ. ಬಹಳ ಪ್ರಮುಖವಾಗಿ ಇವತ್ತು ಹಲವು ದಿನಗಳಿಂದ ಏನು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆಸಿರಲಿಲ್ಲ. ಸೊ ಹೀಗಾಗಿ ಖುದ್ದು ಸಿಎಂ ಅವರು ಇವತ್ತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಡೆಸ್ತಾ ಇದ್ದಾರೆ. ಸುಮಾರು 11:30ಕ್ಕೆ ಅವರು ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಮೈಸೂರಿಗೆ ಬರುವಂತಹ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಕೂಡ ಸಜ್ಜಾಗಿರುವಂತದ್ದು. ಯಾವಾಗ ಲೋಕಾಯುಕ್ತದಲ್ಲೂ ಕೂಡ ತನಿಖೆಗೆ ಆದೇಶ ಆಯಿತು, ಆ ಕ್ಷಣದಿಂದಲೂ ಕೂಡ ಬಿಜೆಪಿ ಸಿದ್ದರಾಮಯ್ಯವರ ರಾಜೀನಾಮೆಗೆ ಒತ್ತಾಯಿಸಿ ಹಲವು ಕಡೆಯಲ್ಲಿ ಪ್ರತಿಭಟನೆ ನಡೆಸಿತ್ತು. ಯಾವಾಗ ಸಿಎಂ ಅವರು ತವರು ಜಿಲ್ಲೆ ಮೈಸೂರಿಗೆ ಬರ್ತಾ ಇದ್ದಾರೆ, ಆ ಸಂದರ್ಭದಲ್ಲೇ ಅವರಿಗೆ ಅವರ ರಾಜೀನಾಮೆಗೆ ಪಟ್ಟಣ ಹಾಕಬೇಕು ಅಂತ ಹೇಳಿ ಆ ಪ್ರಗತಿ ಪರಿಶೀಲನಾ ಸಭೆ ನಡೆಯುವಂತಹ ಸ್ಥಳಕ್ಕೆ ಮುತ್ತಿಗೆ ಹಾಕಿ ಅವರ ರಾಜೀನಾಮೆಗೆ ಒತ್ತಾಯಿಸುವುದಕ್ಕೆ ಈಗಾಗಲೇ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಕೂಡ ಕರೆ ಕೊಟ್ಟಿದೆ. ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಈ ಒಂದು ಪ್ರತಿಭಟನೆ ಸುಮಾರು 10:30 ಸುಮಾರಿಗೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮೈಸೂರು ನಿಜಕ್ಕೂ ಕೂಡ ಹೈ ಅಲರ್ಟ್ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ನಡೀಬಾರದು ಅಂತ ಹೇಳಿ ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಯಾಕಂತಂದ್ರೆ ಸಿಎಂ ತವರು ಜಿಲ್ಲೆ ಇವತ್ತು ಮೈಸೂರಿನಲ್ಲಿ 3 ದಿನಗಳ ಕಾಲ ಇರೋ ಕಾರಣಕ್ಕಾಗಿ FIR ಕೂಡ ದಾಖಲಾಗುತ್ತೆ. ದಾಖಲಾದ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಗಳು ಎಲ್ಲವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. FIR ದಾಖಲಾದ ನಂತರದಲ್ಲಿ ಯಾವ ರೀತಿಯಾದಂತಹ ಕಾನ್ಸಿಕ್ವೆನ್ಸಸ್ಗಳು ಮೈಸೂರಿನಲ್ಲಿ ಶುರು ಆಗುತ್ತೆ ಅನ್ನೋದು ಕೂಡ ಈಗ ಕಾದು ನೋಡ್ಬೇಕಾಗುತ್ತೆ. ನಿಕೇಶ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಇಷ್ಟು ಮಾತ್ರವಲ್ಲ, ಈಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕುಮಾರಸ್ವಾಮಿ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ದಳಪತಿ ಕರ್ಮ ರಿಟರ್ನ್ಸ್ ಟಾಂಗ್ ಇದು. ನಿಮ್ಮ ಸಿದ್ವಿಲಾಸಕ್ಕೆ ಉಘೆ ಎನ್ನಲೇಬೇಕು ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅಂದು ಲೋಕಾಯುಕ್ತಕ್ಕೆ ಸಮಾಧಿ ಕಟ್ಟಿ ACB ಮಾಡಿದ್ರಿ, ಇಂದು ಸೇಫ್ ಆಗ